ಹಾಗಾದ್ರೆ ಆರಾಧನಾ ಅವ್ರಿಗೆ ಏನಾದ್ರೂ ಯುಗಾದಿ ಹಬ್ಬಕ್ಕೆ ಏನಾದ್ರೂ ಸ್ಪೆಷಲ್ ಅಡಿಗೆ ಮಾಡ್ತೀರಾ? ನೀವಾಗೆ ಏನಾದ್ರೂ ನಿಮ್ಗೆ ಏನಾದ್ರೂ ಅಡಿಗೆ ಮಾಡಕ್ ಬರುತ್ತಾ? ನನ್ಗೆ ಏನು ಬರಲ್ಲ, ನಾನೇನು ಮಾಡಲ್ಲ, ಕಿಚನ್ ಒಳಗೆ ಎಂಟರು ಆಗಲ್ಲ, ಬಿಕಾಸ್ ಸುಮ್ಮನೆ ಏನೋ ಟಚ್ ಮಾಡಿದ್ರೆ ಕೆಟ್ಟೋಗ್ಬಿಡತ್ತೆ ಅಂತ. ಟ್ರೈ ಮಾಡಿದ್ದೀರಾ ಅಮ್ಮನ ಜೊತೆ ಯಾವಾಗಾದ್ರೂ? ಅಷ್ಟೇನಿಲ್ಲ, ನಾನು ತಿಂತೀನಿ, ಎಲ್ಲ ತಿಂತೀನಿ. ಸ್ವೀಟ್ಸ್ ಅಂದ್ರೆ ಫುಲ್ ಡೇ ಅದೇ ನಮ್ದು ಊಟ. ಬೆಳಗ್ಗೆಯಿಂದ ಪೂಜೆ ಆದ ತಕ್ಷಣ ಸ್ವೀಟ್ಸ್ ತಿನ್ನೋದು, ನೈಟು ನಿದ್ದೆ ಮಾಡೋದ್ ಮುಂಚೆ ಸ್ವೀಟ್ ತಿನ್ನೋದು ಅಷ್ಟೇ. ಇನ್ ಮೇಲಿಂದ ಅಮ್ಮನ ಜೊತೆ ಅಡ್ಗೆ ಮಾಡೋದು ಕಲ್ತ್ಕೋಬೇಕು. ಅಜ್ಜಿನೂ ಕೂಡ ಈಗ ಸ್ಪೆಷಲ್ ಆಗಿ ಅಡ್ಗೆ ಮಾಡ್ತಾರೆ. ನೀವು ಕೂಡ ಅಜ್ಜಿ ಜೊತೆ ಕಿಚನ್ಗೆ ಹೋಗಿ ಇನ್ಮೇಲಿಂದ ಅಡ್ಗೆ ಕಲಿಬೇಕು. ಬಟ್ ಮೇನ್ಲಿ ಏನಂದ್ರೆ ನಾನು ಕೇಕ್ಸ್ ಮಾಡ್ತೀನಿ. ಹಬ್ಬ ದಿನ ಅದೆಲ್ಲ ಯೂಸ್ ಆಗಲ್ಲ ಕೇಕ್ ಎಲ್ಲ ಮಾಡಿದ್ರೆ, ಬಟ್ ಟ್ರೈ ಮಾಡಬೇಕು. ಇನ್ನು ನೆಕ್ಸ್ಟ್ ಟೈಮ್ ಇಂಟರ್ವ್ಯೂಗೆ ಬರುವಾಗ ನಾನು ಹೇಳ್ತೀನಿ. ನೆಕ್ಸ್ಟ್ ಟೈಮ್ ನೀವು ಇಂಟರ್ವ್ಯೂ ಬರುವಾಗ ಏನಾದ್ರೂ ಸ್ಪೆಷಲ್ ಅಡುಗೆ, ಏನಾದ್ರೂ ಸ್ವೀಟ್ ಮಾಡಿರ್ಬೇಕು, ತಂದ್ಕೊಡ್ಬೇಕು. ಓಕೆ. ಅದೇ ರೀತಿಯಾಗಿ ಯುಗಾದಿ ಹಬ್ಬ ಅಂತ ಅಂದ್ರೆ ಈಗ ನಮ್ಮ ಕರ್ನಾಟಕ ಜನತೆಗೆ ಹೊಸ ವರ್ಷ ಅಂತ ಅಂತಾರೆ. ಹೊಸ ವರ್ಷದ ದಿನ ನೀವೆಲ್ಲ ಯಾವ ರೀತಿಯಾಗಿ ಮನೆಯಲ್ಲಿ ಪೂಜೆ ಪುನಸ್ಕಾರ ಮತ್ತೆ ಯಾವ ರೀತಿಯಾಗಿರುತ್ತೆ ನಿಮ್ಮ ಮನೆಯಲ್ಲಿ ಅಡಿಗೆ ಎಲ್ಲ? ಯಾರಾದ್ರೂ ರಿಲೇಟಿವ್ಸ್ ಯಾರಾದ್ರೂ ಬರ್ತಾರಾ? ನೀವ್ ಯಾರಾದ್ರೂ ಮನೆಗೆ ಹೋಗ್ತೀರಾ ರಿಲೇಟಿವ್ಸ್ ಮನೆಗೆ? ನಾವು ಆ್ಯಕ್ಚುಲಿ ಹೊಸ ವರ್ಷ ಅಂದರೆ ಅದು 31 ಡಿಸೆಂಬರ್ ಇರಲಿ, ಯುಗಾದಿ ದಿನ ಇರಲಿ, ಪಾಸಿಟಿವಿಟಿ ಜೊತೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸೂರ್ಯಗೆ ನಮಸ್ಕಾರ ಮಾಡಿ ಅದಾದಮೇಲೆ ನಾವು ಎಲ್ಲ ಸೆಟಪ್ ಮಾಡ್ತೀವಿ. ತುಂಬ ಅಂದರೆ ಆ ಪ್ರೀತಿ ಜೊತೆ ಆ ಒಂದು ಫೇತ್ ಜೊತೆ ನಾವು ಎಲ್ಲ ಸೆಟಪ್ ಮಾಡಿ ಪೂಜಾ ಮಾಡುವಾಗ ಕೂಡ ಮೇನ್ಲಿ ಏನಂದರೆ ನಾವು ಇದು ಕೇಳ್ತಾ ಇದ್ದೀವಿ, ನಮ್ಗೆ ಇದು ಬೇಕು ಅದು ಬೇಕು, ಹೊಸ ವರ್ಷ ಸ್ಟಾರ್ಟ್ ಆಗಿದೆ, ಇದೆಲ್ಲ ಆಗಬೇಕು ಅಂತ ಇಲ್ಲ. ಫಸ್ಟ್ ಏನಂದರೆ ಥ್ಯಾಂಕ್ ಯು, ನಮಗೆ ಈ ಲೈಫ್ ಕೊಟ್ಟಿದ್ದು, ಈ ಒಂದು ಫ್ಯಾಮ್ಲಿ ಇರಲಿ, ಮನೆ ಇರಲಿ, ಊಟ ತಿಂಡಿ ನೀರು ಅದೆಲ್ಲ ಇರಲಿ, ಅದಕ್ಕೆಲ್ಲ ಥ್ಯಾಂಕ್ ಯು ಹೇಳಿ ಅದಾದಮೇಲೆ ಓಕೆ ನನಗೆ ಇದು ಒಂದು ಕೊಡು ದೇವರು ಸಾಕು ಅಂತ ಸ್ಟಾರ್ಟ್ ಮಾಡ್ತೀವಿ ಪ್ರೇಯರ್. ಬಟ್ ಮೇನ್ಲಿ ಏನಂದರೆ ಹೊಸ ವರ್ಷ ಯಾವಾಗಲೂ ಪಾಸಿಟಿವಿಟಿ ಜೊತೆ ಆ ಒಂದು ಆಂಬಿಷನ್ ಜೊತೆ ಸ್ಟಾರ್ಟ್ ಮಾಡಬೇಕು ಅಂತ ನಮಗೆ ಅದು ಹೇಳ್ಕೊಟ್ಟಿದ್ದಾರೆ ಚಿಕ್ಕ ವಯಸ್ಸಿಂದ. ಓಕೆ. ಮನೆಯಲ್ಲಿ ಯಾವ ರೀತಿಯಾಗಿರ್ತಾರೆ? ಅಮ್ಮನ ಜೊತೆ, ತಮ್ಮನ ಜೊತೆ, ಅಜ್ಜಿ ಜೊತೆ ಆರಾಧನಾ ಕೇಳ್ಬೋದಾ? ನಾನೇನಂದರೆ ನಾರ್ಮಲ್ ಆಗಿ ಸೈಲೆಂಟ್ ಆಗಿರ್ತೀನಿ, ಜಾಸ್ತಿ ಮಾತಾಡೋದು ಶುರು ಆಗಿದೆ ಸ್ಟಾಪ್ ಆಗಲ್ಲ. ಐ ಥಿಂಕ್ ಮನೇಲಿ ಅಮ್ಮ ಇರಲಿ, ತಮ್ಮ ಇರಲಿ, ಅಜ್ಜಿ ಕೂಡ ಇರಲಿ, ಸ್ವಲ್ಪ ಬಿವೇರ್ ಆಗಿರ್ತಾರೆ. ಸ್ಟಾರ್ಟ್ ಆಗಿದೆ ಡಿಸ್ಕಷನ್ ಸ್ಟಾಪ್ ಆಗಲ್ಲ, ಸ್ವಲ್ಪ ಬಿಟ್ಬಿಡೋಣ ಅಂತ. ಆ್ಯಂಡ್ ತುಂಬ ಫನ್ನಾಗೇ ಇರುತ್ತೆ. ನನಗೇನಂದರೆ ಫ್ಯಾಮ್ಲಿ ಆಗಿ ಅಮ್ಮ ಜೊತೆ ಹಿಂಗಿರಬೇಕು, ತಮ್ಮ ಜೊತೆ ಹಿಂಗಿರಬೇಕು ಅಂತ ಏನಿಲ್ಲ. ನಾವೆಲ್ಲರೂ ಫ್ರೆಂಡ್ಸು. ಅಪ್ಪ ಇರುವಾಗ ಕೂಡ ಫ್ರೆಂಡ್ಸು, ತುಂಬ ಓಪನ್ ಆಗಿ ಮಾತಾಡೋದು. ಏನಾದರೂ ಇರಲಿ, ಅದು ಕೆಲಸದ ಬಗ್ಗೆ ಇರಲಿ, ಸ್ಕೂಲ್ ಬಗ್ಗೆ ಇರಲಿ, ಫ್ರೆಂಡ್ಸ್ ಬಗ್ಗೆ, ರಿಲೇಷನ್ಶಿಪ್ಸ್ ಬಗ್ಗೆ, ನಮ್ಮದು ಫೈನಾನ್ಸಸ್ ಬಗ್ಗೆ ಎಲ್ಲ ತುಂಬ ಓಪನ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅದಕ್ಕೆ ಮನೇಲಿ ನಾನು ತುಂಬ ಓಪನ್ ಆಗಿ ಅಂದರೆ ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ ನಾನು, ಎಲ್ಲ ಆಚೆ ಬಂದ್ಬಿಡತ್ತೆ. ಇಷ್ಟು ಕ್ಯೂಟ್ ಆಗಿ ಮಾತಾಡ್ತಾರೆ ಆರಾಧನಾ. ಅದೇ ರೀತಿಯಾಗಿ ನೀವು ದರ್ಶನ್ ಅವ್ರ ಜೊತೆ ಮೊದಲನೇ ಫಿಲ್ಮ್ ಕೂಡ ಕಾಟೇರ ಫಿಲ್ಮ್ ಮಾಡಿದ್ರಿ, 100 ಡೇಸ್. ಇವತ್ತು ನಿಮ್ದು 100 ಡೇಸ್ ಆಯ್ತಂತ ನೀವು ಹೇಳಿದ್ರಿ. ಹೇಗೆ ಅನಿಸ್ತಾ ಇದೆ? ಖುಷಿ ಆಗುತ್ತಾ? ತುಂಬ ಖುಷಿ ಆಗುತ್ತೆ. ನನ್ಗೇನಂದ್ರೆ ಈ ಕಾಲದಲ್ಲಿ ಸಿನಿಮಾ ಇಂಡಸ್ಟ್ರಿಲಿ 100 ಡೇಸ್ ಅಂದರೆ ಅದು ಇಂಪಾಸಿಬಲ್ ಥರ ಅನಿಸ್ತಾ ಇತ್ತು ನಮಗೆ ಆ್ಯಕ್ಚುಲಿ ಇದು ಮುಂಚೆ. ಸೊ ನನ್ನ ಮೊದಲನೇ ಸಿನಿಮಾ 100 ಡೇಸ್ ಟಚ್ ಆಗಿದೆ. ಅಷ್ಟೊಂದು ಸಕ್ಸಸ್ ಇರಲಿ, ರಿವ್ಯೂಸ್ ಇರಲಿ, ಪ್ರೀತಿ ಇರಲಿ, ಸಪೋರ್ಟ್ ಇರಲಿ, ನನಗೆ ಒಂದು ಫ್ಯಾಂಡಮ್ ಕ್ರಿಯೇಟ್ ಆಗಿದೆ ಈ ಮೂವಿ ದ್ವಾರ. ಸೊ ಅದೆಲ್ಲ ಸೇರಿ ನಂಗೆ ತುಂಬ ಖುಷಿ ಅನಿಸ್ತಾ ಇದೆ. ಅದಕ್ಕೆ ನನಗೆ ಅನಿಸುತ್ತೆ ಈ ಯುಗಾದಿ ಡಿಫ್ರೆಂಟ್ ಆಗಿರುತ್ತೆ ಅಂತ. ಹೊಸ ವರ್ಷ ತುಂಬ ಅಂದರೆ ಜೋರಾಗಿ ಸ್ಟಾರ್ಟ್ ಆಗ್ತಾ ಇದೆ ನನಗೆ. ಹೌದು. ಅದರಲ್ಲಿ ಬೇರೆ ದರ್ಶನ್ ಅವ್ರ ಜೊತೆನೂ ಕೂಡ ನೀವು ಫಸ್ಟ್ ಫಿಲ್ಮೇ ಕಾಟೇರ ಫಿಲಮು. ಹೊರಗಡೆನೂ ಕೂಡ ತುಂಬ ರೆಸ್ಪಾನ್ಸ್ ಬರ್ತಾ ಇದೆ, ನಿಮ್ಮ ಡ್ಯಾನ್ಸ್ ಸೂಪರ್ವಾಗಿ ಮಾಡ್ತಿದ್ದೀರಾ ಅಂತ ಹೇಳಿ. ಹೇಗನ್ಸುತ್ತೆ? ಹೊರಗಡೆ ಎಲ್ಲ ಜನರ ಪ್ರೀತಿ ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ ನಿಮಗೆ? ನನಗೆ ಆ್ಯಕ್ಚುಲಿ ನನಗೆ ಕಾನ್ಫಿಡೆನ್ಸ್ ಇತ್ತು, ಸ್ಟೋರಿಯಲ್ಲಿ ಕಾನ್ಫಿಡೆನ್ಸ್ ಇತ್ತು, ತರುಣ್ ಸರ್ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇತ್ತು, ಅಫ್ಕೋರ್ಸ್ ದರ್ಶನ್ ಸರ್ ಮೇಲೆ ಎಲ್ರಿಗೂ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಸೊ ಅದೆಲ್ಲ ಸೇರಿ ಮೂವಿ ಚೆನ್ನಾಗಿ ನಡೆಯುತ್ತೆ, ನನ್ನ ಮೊದಲನೇ ಮೂವಿ ಸಕ್ಸಸ್ ಆಗುತ್ತೆ ಅಂತ ಒಂದು ಆ ಕಾನ್ಫಿಡೆನ್ಸ್ ಇತ್ತು. ಮೂವಿಲಿ ನನ್ನ ಆ್ಯಕ್ಟಿಂಗ್ ಇರಲಿ, ನನ್ನ ಡಾನ್ಸ್ ಇರಲಿ, ನನ್ನ ಕ್ಯಾರೆಕ್ಟರ್ ಇರಲಿ, ಅದೆಲ್ಲ ಸೇರಿ ನನಗೆ ಈ ಥರ ಒಂದು ಪ್ರೀತಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲಿಲ್ಲ. ಮೊದಲನೇ ಸಿನಿಮಾ
ಓಕೆ ನಡೀಲಿ, ನನ್ಗೆ ಗೊತ್ತಿಲ್ಲ ಏನು ಹೇಳ್ತಾರೆ ಎಲ್ಲರೂ ಅಂತ. ಸೊ ಅದಾದ್ಮೇಲೆ ರಿಲೀಸ್ ಆದ ತಕ್ಷಣ ಎಲ್ಲರೂ ಪ್ರಭಾ ಕಾಟೇರ ಕ್ವೀನ್ ಪಸಂದ್ ಆಗವ್ಲೆ ಅಂತ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ನನಗೆ ತುಂಬಾನೇ ಶಾಕಲ್ಲಿದ್ದೆ. ನಾನೇನಾ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರಾ, ನನ್ನ ಮೂವಿ ರಿಲೀಸ್ ಆಗಿದೆ, ಇಷ್ಟೊಂದು ಸಕ್ಸಸ್ ಪಡ್ಕೊಂಡಿದೆ ಅಂತ ನಂದೇನಾ ಅಂತ ತುಂಬಾ ಒಂಥರ ಅನ್ಸುತ್ತೆ. ಖುಷಿಯಿಂದ ಮೇಲೆ ಆ ಒಂದು ಹಂತಕ್ಕೆ ಮೇಲೇನೆ ಗ್ರಾಟಿಟ್ಯೂಡ್ ಇರಲಿ, ಅಲ್ಲಂದ್ರೆ ಆ ದೇವರಿಗೆ ಒಂದು ಥ್ಯಾಂಕ್ ಯು ಹೇಳಕ್ಕೆ ತುಂಬಾ ಆಸೆ ಬರುತ್ತೆ. ಅಪ್ಪ ಅಮ್ಮಗೆ, ದರ್ಶನ್ ಸರ್ ಅವ್ರಿಗೂ, ತರುಣ್ ಸರ್ ಅವ್ರಿಗೆ, ರಾಕ್ಲೈನ್ ಸರ್ ಅವ್ರಿಗೆ, ಎಲ್ರಿಗೂ ಅಂದರೆ ನನಗೆ ಕೊಟ್ಟಿದ್ದೀರಾ, ಒಂದು ಗಿಫ್ಟ್ ಕೊಟ್ಟಿದ್ದೀರಾ ಅಂತ ನಂಗೆ ಅನ್ಸುತ್ತೆ. ಸೊ ಅದಕ್ಕೆ ಕಾಟೇರ ಸೆಟ್ಸಲ್ಲಿ ಐ ಥಿಂಕ್ ಮೇ ಬಿ ಆ ಒಂದು ಫ್ಯೂ ಸ್ಕೆಡ್ಯೂಲ್ಸ್ಗೆ ತುಂಬ ಭಯ ಆಯಿತು, ನರ್ವಸ್ ಆಗಿದ್ದೆ. ಬಟ್ ಆ ಕಾಟೇರ ತಂಡ ಜೊತೆ ಅಮ್ಮನೂ ಇದ್ರು ಸಪೋರ್ಟ್ಗೆ, ಅದೆಲ್ಲ ಸೇರಿ ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟು ನಾನು ತುಂಬ ಅಂದರೆ ನನ್ನ ಫ್ಯಾಮಿಲಿ ಜೊತೆನೇ ನಾನು ಕೆಲಸ ಮಾಡ್ತಾ ಇದ್ದೀನಿ, ಇದೇ ನನಗೆ ತುಂಬ ಇಷ್ಟ ಮಾಡೋದು ಅಂತ. ಆಮೇಲೆ ಸ್ವಲ್ಪ ಫನ್ನಾಗಿ ಆಗಿಬಿಟ್ಟೆ, ಬಟ್ ಸೀರಿಯಸ್ ಸೀನ್ ಇರುವಾಗ ಸ್ವಲ್ಪ ಸೀರಿಯಸ್ ಆಗೇ ಇದ್ದೆ. ಓಕೆ.